ಅನ್ನ, ಅಕ್ಷರ, ಆರೋಗ್ಯ ಮತ್ತು ಆಧ್ಯಾತ್ಮಿಕ ದಾಸೋಹದ ಕೇಂದ್ರ ಕೊಪ್ಪಳದ ಗವಿಮಠ. ಇದು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಭಕ್ತರ ಸಾಗರವೇ ಹರಿದು ಬಂತು. ಲಕ್ಷಾಂತರ ಜನರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಸಾಗಿ ಬಂತು ಮಹಾರಥೋತ್ಸವ. ಈ ಜಾತ್ರೆಯ ಮತ್ತೊಂದು ವಿಶೇಷತೆ ಅನ್ನ ದಾಸೋಹ. ಭಕ್ತರು ತಾ ಮುಂದು ನಾ ಮುಂದು ಎಂದು ದವಸ ಧಾನ್ಯ, ರೊಟ್ಟಿ ಪಲ್ಯ, ಮಾದಲಿ, ಮೈಸೂರು ಪಾಕ್ ಸೇರಿದಂತೆ ವಿವಿಧ ಬಗೆಯ ಸಿಹಿ ಖಾದ್ಯಗಳನ್ನು ದಿನನಿತ್ಯ ತಯಾರಿಸಿಕೊಂಡು ಬಂದು ಭಕ್ತಿಯಿಂದ ದಾಸೋಹಕ್ಕೆ ಸಮರ್ಪಿಸುತ್ತಾರೆ. ಗವಿಮಠದ ಜನಜಾತ್ರೆಯನ್ನು ಕಣ್ತುಂಬಿಕೊಳ್ಳುತ್ತಾರೆ. ಗವಿಮಠದ ಜನಜಾತ್ರೆಯನ್ನು ಕಣ್ತುಂಬಿಕೊಳ್ಳುತ್ತಾರೆ. ಗವಿಮಠದ ಜನಜಾತ್ರೆಯನ್ನು ಕಣ್ತುಂಬಿಕೊಳ್ಳುತ್ತಾರೆ. ಗವಿಮಠದ ಜನಜಾತ್ರೆಯನ್ನು ಕಣ್ತುಂಬಿಕೊಳ್ಳುತ್ತಾರೆ. ದಾಸೋಹದ ಕೇಂದ್ರ ಕೊಪ್ಪಳದ ಗವಿಮಠ. ಇದು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಭಕ್ತರ ಸಾಗರವೇ ಹರಿದು ಬಂತು. ಲಕ್ಷಾಂತರ ಜನರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಸಾಗಿ ಬಂತು ಮಹಾರಥೋತ್ಸವ. ಈ ಜಾತ್ರೆಯ ಮತ್ತೊಂದು ವಿಶೇಷತೆ ಅನ್ನದಾಸೋಹ. ಭಕ್ತರು ತಾ ಮುಂದು ನಾ ಮುಂದು ಎಂದು ದವಸ ಧಾನ್ಯರ, ರೊಟ್ಟಿ ಪಲ್ಯ, ಮಾದಲಿ, ಮೈಸೂರು ಪಾಕ್ ಸೇರಿದಂತೆ ವಿವಿಧ ಬಗೆಯ ಸಿಹಿ ಖಾದ್ಯಗಳನ್ನು ದಿನನಿತ್ಯ ತಯಾರಿಸಿಕೊಂಡು ಬದುಕು ಭಕ್ತಿಯಿಂದ ದಾಸೋಹಕ್ಕೆ ಸಮರ್ಪಿಸುತ್ತಾರೆ. ಗವಿಮಠದ ಜನಜಾತ್ರೆಯನ್ನು ಕಣ್ತುಂಬಿಕೊಳ್ಳುತ್ತಾರೆ. ಜಗಕ್ಷಿರ ಭಾರತದ ಕುಂಭಮೇಳ. ಲಕ್ಷಾಂತರ ಭಕ್ತರ ಆಗಮನದಿಂದ ರೂಮ್ ವ್ಯವಸ್ಥೆ ಆಗಲಿಲ್ಲ. ಆದ್ದರಿಂದ ನಾವಿರೋ ಜಾಗದಲ್ಲೇ ಮಲಗಿದ್ವಿ. ನಮಸ್ಕಾರ. ನೋಡಿ, ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಎಲ್ಲ ಗಾಡಿ ಕವರ್ಗಳು ಹಾಕಿ ಈಗ ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ಸೇವಾ ಕಾರ್ಯದಲ್ಲಿ ಕೈಗೊಳ್ತೀವಿ.
ಬನ್ನಿರೋ ನೋಡೋಣ ಗವಿಸಿದ್ದನ ಜಾತ್ರೆಯ ದಕ್ಷಿಣದ ಕುಂಭಮೇಳದ ಈ ವೈಭವವ ಅನ್ನಾಕ್ಷರರ ಆರೋಗ್ಯದ ದಾಸೋಹದ ಮಠವಿದು ಗವಿಸಿದ್ದನ ಕರುಣೆಯ ಸಾಗರವು ಹರಿಯುವುದು ಭಕ್ತರ ಸಾಗರವೇ ಹರಿದು ಬಂದಿದೆ ಇಲ್ಲಿ ಮಹಾರಥೋತ್ಸವದ ಸಂಭ್ರಮವು ಕಣ್ಣಲ್ಲಿ ಸುತ್ತಮುತ್ತಲ ಹಳ್ಳಿಗಳಿಂದ ರೊಟ್ಟಿ ಪಲ್ಯದರ ರಾಶಿ ಭಕ್ತಿಯಿಂದ ತಂದಿಹರು ಅನ್ನದ ದಾಸೋಹ ಉಣಿಸಿ ವಿವಿಧ ಬಗೆಯ ಸಿಹಿ ಚಾದ್ಯಾರ ಹಬ್ಬವಿದು ದಾಸೋಹದ ಪರಂಪರೆಗೆ ಸಾಕ್ಷಿ ನೆಲವಿದು ಅಜ್ಜನ ಗವಿ ಮಠವು ಜೂಕಾಣದ ದಿವ್ಯ ಜ್ಯೋತಿ ಹಂಚುತ್ತಿದೆ ನಾಡಿಗೆ ಸನ್ಮಾರ್ಗದ ಪ್ರೀತಿ. ನಮಸ್ತೆ ಸ್ನೇಹಿತರೆ, ನೋಡಿ ಭಗವಂತನ ಕೃಪೆ ಇದ್ದರೆ ಏನು ಬೇಕಾರಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಮುಖ್ಯ ಇದರಲ್ಲಿ ಹೋಗಿ ಗದ್ದಿಗೆನ ದರ್ಶನ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಗಳು ಅಲ್ಲಿ ಪೀಠಾರೋಹಣ ಮಾಡಿದರು. ಎಲ್ಲರಿಗೂ ನಮಸ್ಕಾರ ಮಾಡ್ತಕ್ಕಂಥ ಒಂದು ಅವಕಾಶ ಮಾಡಿಕೊಡ್ತಿದ್ರು. ಏನು ಪುಣ್ಯದ ಫಲವೋ ಗೊತ್ತಿಲ್ಲ. ನಾವೆಲ್ಲ ಹೋದಾಗ ಒಂದು 4 ಮಾತಾಡ್ಸಿದ್ರು. ಎಲ್ಲಿಂದ ಬಂದ್ರಪ್ಪ, ಹೇಗೆ ಬಂದಿದೆ ಅಂತೆಲ್ಲ ಕೇಳಿದ್ರು. ಈ ಥರ ಬೆಂಗಳೂರಿಗೆ ಬಂದಿದ್ದೀವಿ, ಆಟೋ ಚಾಲಕರು ನಾವೆಲ್ಲ ಅಂತ ಹೇಳಿದ್ವಿ. ಒಂದು ಒಳ್ಳೆಯದು ಆಶೀರ್ವಾದ ಇದೆ. ಅಭಿನವ ಶ್ರೀ ಸಿದ್ದೇಶ್ವರರ ಆಧ್ಯಾತ್ಮಿಕ ನುಡಿದುತ್ತು ಸಂತರ ಪ್ರವಚನವೇ ನಮಗೆಲ್ಲ ದೊಡ್ಡ ಸ್ವತ್ತು. ನಿಸ್ವಾರ್ಥ ಸೇವೆಗೆ ಇಲ್ಲಿ ಸಿಗುವುದು ಗೌರವ. ಗವಿಸಿದ್ದೇಶ್ವರ ಮಹಾಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದೀವಿ. ನೋಡಿ, ನಮ್ಮ ಗೆಳೆಯರ ಬಳಗ, ಜೀವದ ಗೆಳೆಯರ ಬಳಗ. ಕುಮಾರಣ್ಣ, ನಾಗಣ್ಣ, ಸಿದ್ದರಾಜು, ಮಂಜಣ್ಣ, ಅಭಿಷೇಕ್. ನಮ್ಮಪ್ಪ ಗವಿಸಿದ್ದೇಶನ ಜಗವೇ ಮರೆವ ಪರ್ವ. ಕೈ ಮುಗಿದು ಬೇಡಿದರೆ ಕಷ್ಟಗಳೆಲ್ಲ ದೂರ. ಭಕ್ತರ ಹೃದಯದಲ್ಲಿ ಅಜ್ಜನದೇ ಈ ದರ್ಬಾರ. ಕುಲಮತದ ಭೇದವಿಲ್ಲದೆ ಒಂದಾಗಿ ಸೇರೋಣ. ಸಾಮರಸ್ಯದ ಪಾಠವನ್ನು ಜಗಕ್ಕೆಲ್ಲ ಸಾರೋಣ. ಕೊಪ್ಪಳದ ಗವಿಸಿದ್ದನ ಪಾದಕ್ಕೆ ಶರಣೆನ್ನಿ ಬಾಳಿನ ಪುಣ್ಯವನ್ನು ಪಡೆಯಲು ನೀವೆಲ್ಲ ಬನ್ನಿ. ಸರ್ ನಮಸ್ಕಾರ, ನಿಮ್ಮ ಹೆಸರೇನು ಸರ್? ನಮ್ಮ ಹೆಸರು ಜಗನ್ನಾಥ ಅಂತ. ಯಾವ ಊರಿಂದ ಬಂದಿದೆ ಸರ್? ನಾವು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗೌರಿಬಿದನೂರು ತಾಲೂಕಿಂದ ಇವತ್ತು ಬೆಳಗ್ಗೆ ಬಂದ್ರಾ ಏನು? ಬೆಳಗ್ಗೆ ಬಂದ್ವಿ. ಬಂದ್ರಾ? ಹೇಗಿದೆ ಪ್ರಸಾದ ನೋಡ್ತಾ ಇದೀರಾ ನೀವು? ಇಲ್ಲಿನ ಒಂದು ಅಚ್ಚುಕಟ್ಟುತನ, ಹಾ. ಸ್ವಚ್ಛತೆ, ಶುಭ್ರತೆ ಹಾಗೂ ಸಿಹಿಯಾದ ಶುಚಿ ಮತ್ತು ರುಚಿಕರವಾದಂತಹ ಮಹಾಪ್ರಸಾದ
ದಾಸೋಹ ನಿಜಕ್ಕೂ ಒಂದ್ ರೀತಿ ಆಶ್ಚರ್ಯ, ದಿಗ್ಭ್ರಮೆ ಆಗುತ್ತೆ ಅಂತ, ಮೈ ರೋಮಾಂಚನ ಆಗುತ್ತೆ. ಅಷ್ಟು ಅಚ್ಚುಕಟ್ಟಾಗಿ, ಅರ್ಥಪೂರ್ಣವಾಗಿ, ಸ್ವಚ್ಛಂದವಾಗಿ, ಪೂರ್ವ ಯೋಜಿತವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಸಹ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಇಡೀ ಮಹಾಪ್ರಸಾದವನ್ನ ಇಡೀ ಲಕ್ಷಾಂತರ ಮಹಾನ್ ಗವಿಸಿದ್ದೇಶ್ವರ ಸ್ವಾಮಿಯ ಭಕ್ತ ಆಚಾರ್ಯ ಉಣಬಡಿಸ್ತಾ ಇದ್ದಾರೆ ಮಹಾಪ್ರಸಾದವನ್ನ. ನಾವೆಲ್ಲರೂ ಸಹ ಮಹಾಪ್ರಸಾದವನ್ನ ಸೇವಿಸ್ತಾ ಇದ್ವಿ. ತುಂಬಾ ಖುಷಿ ಆಗ್ತಾ ಇದೆ. ಈ ಒಂದು ತಾಣಕ್ಕೆ ಬಂದ್ರೇನೆ ಒಂದ್ ರೀತಿ ಮನಸ್ಸಿಗೆ ಒಂದು ಶಾಂತಿ, ನೆಮ್ಮದಿ ಸಿಗುತ್ತೆ. ಒಂದ್ ರೀತಿ ಈ ಒಂದು ಇಷ್ಟೊಂದು ದೊಡ್ಡ ಒಂದು ಕಾರ್ಯಕ್ರಮವನ್ನ ಮಾನವ ಸಮುದಾಯದಲ್ಲಿರುವ ಅಜ್ಞಾನದ ಅಂಧಕಾರವನ್ನು ನಾಶ ಮಾಡುವಂತಹ, ಎಲ್ಲ ನಮ್ಮ ನಾಡಿನ ಜನತೆಗೆ ಶಾಂತಿ, ಸಮೃದ್ಧಿ, ಸಂತೃಪ್ತಿ ಕೊಡುವಂತಹ ಶ್ರೀ ಕ್ಷೇತ್ರ, ಪವಿತ್ರ ಕ್ಷೇತ್ರ, ಪರಮ ಪವಿತ್ರ ಕ್ಷೇತ್ರ, ಪುಣ್ಯಕ್ಷೇತ್ರ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿ ದಿವ್ಯ ಸನ್ನಿಧಿ. ಅಂತಹ ಕ್ಷೇತ್ರಕ್ಕೆ ನಾವು ಬಂದಿರುವುದೇ ನಮ್ಮ ಪುಣ್ಯ, ಅದೃಷ್ಟ, ಸೌಭಾಗ್ಯ ಅಂತ ಭಾವಿಸ್ತಾ ಇದ್ವಿ. ಎಲ್ಲರಿಗೂ ಒಳ್ಳೇದಾಗಲಿ, ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತರಕಾರಿ APMC ಮಾರ್ಕೆಟ್ಗೆ ಏನು ಕಮ್ಮಿ ಇಲ್ಲ, ಅದಕ್ಕಿಂತ ದೊಡ್ಡದಾಗೆ ಇದೆ ತರಕಾರಿ ಮಾರ್ಕೆಟ್. ಲಕ್ಷಣ ಕಾಣ್ತದೆ. ಇದು ಯಾವ್ದು ಮಾರ್ಕೆಟ್ ಅಲ್ಲ ನೋಡ್ತಾ ಇರೋದು. ಇದು ಬಂದು ಗವಿಸಿದ್ದೇಶ್ವರ ಜಾತ್ರೆ ಪ್ರಯುಕ್ತ ದಾನಿಗಳು ಕೊಟ್ಟಿರ್ತಕ್ಕಂತ ತರಕಾರಿಗಳು. ಇಲ್ಲಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸಂಸ್ಕರಣೆ ಮಾಡಿ ಸಣ್ಣ ಪುಟ್ಟ ಕೊಯ್ದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಲ್ಲಿರೋ ಪ್ರತಿಯೊಬ್ಬರು. ನೋಡಿ, ನಿಜವಾದ ಏನಂತಾರೆ ಅನುಭವ ಮಂಟಪದ ಅನ್ನದಾಸೋಹದ ಕಾರ್ಯಕ್ರಮಕ್ಕೆ ಈ ರೀತಿಯ ಒಂದು ಜಾತ್ರಾ ಮಹೋತ್ಸವದಲ್ಲಿ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಹೇಳಿ, ಮನ್ಸಿಗೆ ಹೇಳಿ. ಫಸ್ಟ್ ವರ್ಷ ಎಲ್ಲ ಬಂದಿರೋದು ಏನು ಅನ್ಸೋಕೆ ಹೇಳಕ್ಕೆ ಮನ್ಸು ಬರ್ತಾ ಇಲ್ಲ. ಇವಾಗ ಮನ ತುಂಬಿದೆ. ಇಲ್ಲಿ ಹೋಗಿ ತರಕಾರಿಗಳೆಲ್ಲ ಹೆಂಗೆ ಯಾವ ತರ ನೋಡಿದಿರಾ? ನಮ್ ಜೀವನದಲ್ಲೂ ಕೂಡ ಈ ತರ ನೋಡಿಲ್ಲ, ಆಯ್ತು ನೋಡೋದಿಲ್ಲ ಅಂತ ಅನ್ಕೋತೀನಿ. ಆದ್ರೂ ತುಂಬಾ ಚೆನ್ನಾಗಿದೆ. ಧನ್ಯವಾದ. ಇಲ್ಲಿ ಅಕ್ಕಿ ಮೂಟೆಗಳು ಬಂದಿದೆ. ಇಲ್ಲಿಗೆ ಈ ರೀತಿ ಇಲ್ಲಿ ಅನ್ನ ತಯಾರಾಗ್ತಾ ಇದ್ದಾವೆ. ಅನ್ನ ಮಾಡಿ ಈ ರೀತಿ ಸಿದ್ಧಗೊಳಿಸ್ಕೊಂಡಿದ್ದಾರೆ. ಅನ್ನ ನೋಡಿ, ಅನ್ನ ಸಾಂಬಾರು ಕಡಾಯಿಗಳು ಸಿದ್ಧವಾಗಿದ್ದಾವೆ. ಆ ಕಡೆಗೂ ಮಾಡ್ತಾ ಇದ್ದಾರೆ ಸಾಂಬಾರು ಕಡಾಯಿಗಳು. ನಮಸ್ಕಾರ. ಗವಿಸಿದ್ದೇಶ್ವರ ಮಠಕ್ಕೆ ಬಂದಿದ್ದೀವಿ. ಅದರಲ್ಲಿ ಸೇವಾ ಕಾರ್ಯದಲ್ಲಿ ಕೈಗೊಂಡಿದ್ದೀವಿ. ಸೇವಾ ಕಾರ್ಯದಲ್ಲಿ ನಾವು ನಿರತರಾಗಿದ್ದೀವಿ. ಮಹಾ ದೊಡ್ಡ ಜಾತ್ರೆ ನಡೀತದೆ. ಕೊಪ್ಪಳ ಜಿಲ್ಲೆಯಲ್ಲಿ ಗವಿಸಿದ್ದೇಶ್ವರ ಮಠ ಇದೆ. ಆ ಮಠದಲ್ಲಿ ಇವತ್ತು ರಥೋತ್ಸವ, ಮಹಾರಥೋತ್ಸವ ಇದೆ.
ಇದನ್ನು ನಮ್ಮ ಭಾರತದ 2ನೇ ಕುಂಭಮೇಳ ಅಂತಾರೆ. ಆ ಕುಂಭಮೇಳದ ಪ್ರಯುಕ್ತ ನಮ್ಮ ಕುಂಭಮೇಳದ ಪ್ರಯುಕ್ತ ನಾವು ಬಂದು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಒಂದೇ ಒಂದು ಬಳಗ ಮಾಡ್ತಾ ಇದ್ದೀವಿ ನಾವು. 6-7 ಗಂಟೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಭಗವಂತ ಸಮೃದ್ಧಿ ನೆಮ್ಮದಿಯ ನೀಡಲಿ ಅಂತ ಹೇಳ್ಬಿಟ್ಟು ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ನಮಸ್ಕಾರ, ಒಳ್ಳೆಯದಾಗಲಿ. ಸ್ವಲ್ಪ ದೂರದಿಂದ ಮಾಡ್ಬೇಕು ಸರ್ ಹೋಗುತ್ತೆ. ನನಗೆ ಏನು ಕಾಣ್ತಾವ ಗೊತ್ತಾಗಲ್ಲ, ನನಗೆ ಕಾಣಿಸಲ್ವಲ್ರಿ, ಏನು ತೆಗಿತಾ ಇದ್ದೀನಿ ಅಂತ ಏನು ಗೊತ್ತಾಗುತ್ತೆ. ಊಟ ಮಾಡಿ ಹೊರಗೆ ಹೋಗ್ತಾರೆ ಅವರೆಲ್ಲ, ನಾವೆಲ್ಲ ಊಟಕ್ಕೆ ಹೋಗ್ತಾ ಇದ್ದೀವಿ. ನಮ್ ಜನ ನೋಡ್ಬೇಕು, ಮೈನ್ ಜನ ತಲೆ ಕೇಳ್ಬೇಕು ನಮ್ಗೆ. ನಾವು ಬರ್ತೀವಿ. ಇಳಿಸ್ತಾ ಇದ್ದಾರೆ ನಮ್ಮ ಮೋಸ್ಟ್ಲಿ ಪೊಲೀಸರು ಮೇಲೋಗಿ ಇಳಿಸ್ತಾ ಇದ್ದಾರೆ ಅಂತೆ. ಆ ದಾಸೋಹಕ್ಕೆ ಭಕ್ತರು ತಮ್ಮ ಭಕ್ತಿಯ ಸೇವೆಯನ್ನು ಅರ್ಪಿಸಲಿಕ್ಕೆ ಕ್ಯಾಮ್ರಾ ಪ್ರಾರಂಭ ಮಾಡಿರ್ತಾರೆ. ಆ ರಥೋತ್ಸವಕ್ಕೆ ಇವತ್ತಿನವರೆಗೂ 18 ಲಕ್ಷ ರೊಟ್ಟಿಗಳು, ಜೋಳದ ರೊಟ್ಟಿಗಳು ಮಹಾದಾಸೋಹಕ್ಕೆ ಅರ್ಪಿತವಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇಂದಿನವರೆಗೆ 25 ಕ್ವಿಂಟಲ್ ಬೂಂದಿ, 175 ಕ್ವಿಂಟಲ್ ಮೈಸೂರು ಪಾಕ, 62 ಕ್ವಿಂಟಲ್ ಶೇಂಗಾ ಹೋಳಿಗೆ, ಮಾದಲಿ ದಾಖಲೆ ಅನ್ನುವಂಥ ರೀತಿಯಲ್ಲಿ 467 ಕ್ವಿಂಟಲ್ ಮಾದಲಿ ಇವತ್ತು ಮಹಾದಾಸೋಹಕ್ಕೆ ಅರ್ಪಿತವಾಗ್ತಾ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಹಾಗೆ ವಿವಿಧ ರೀತಿಯ ಪ್ರಸಾದ ಮಹಾದಾಸೋಹಕ್ಕೆ ಭಕ್ತರ ಸಿದ್ಧಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. 5 ದಿನಗಳ ಕಾಲ ಮಹಾದಾಸೋಹ ಸಾಂಗವಾಗಿ ಇಂಥದೇ ಸೇವೆ ಅಂತಲ್ಲ, ತಮ್ಮ ಕೈಲಾದಂಥ ಸೇವೆಯನ್ನ ಗಮನಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಆ ದಾಸೋಹಕ್ಕೆ ಬೇಕಾಗುವಂತ ಕಟ್ಟಿಗೆಯನ್ನು ಒಡೆಯುವಂತ ಕೈಗಳು ಕಟ್ಟಿಗೆಯನ್ನು ಒಡೆಯುವುದರ ಮೂಲಕ ತಮ್ಮ ಭಕ್ತಿಯನ್ನು ಅರ್ಪಣೆ ಮಾಡಿರ್ತಕ್ಕಂಥದ್ದು, ಮಠದ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಕಲ್ಲುಗಳನ್ನು ಒಡೆದು ಅರ್ಪಿಸುವುದರ ಮೂಲಕ ತಮ್ಮ ಭಕ್ತಿಯನ್ನ ಅರ್ಪಿಸಿರ್ತಕ್ಕಂಥದ್ದು ಗಟ್ಟಿಗೊಂಡ ಕೈಗಳಿರಬಹುದು. ಹಾಗೆ ಈ ಮಹಾರಥೋತ್ಸವಕ್ಕೆ ಬೇಕಾಗಿರ್ತಕ್ಕಂಥ ದವಸ ಧಾನ್ಯಗಳನ್ನು ಬೆಳೆದುಕೊಟ್ಟವರು ಮಹಾರಥೋತ್ಸವಕ್ಕೆ ಟೊಮೊಟೊ ಬೆಳೀತಾರೆ. ಈ ಮಹಾರಥೋತ್ಸವಕ್ಕೆ ಅದು ಅರ್ಪಣೆ ಮಹಾದಾಸೋಹ. ಕುಂಬಳಕಾಯಿ ಬೆಳೀತಾರೆ, ಅದು ಮಾರಾಟಕ್ಕೆ ಅಲ್ಲ. ಈಗ ವಿವಿಧ ರೀತಿಯ ತರಕಾರಿಗಳನ್ನು ಸಹಿತ 2-3 ತಿಂಗಳ ಮುಂಚಿತವಾಗಿ ಮಹಾರಥೋತ್ಸವಕ್ಕೆ ಅರ್ಪಿಸಲಿಕ್ಕಾಗಿ ಬೆಳೀತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಹೌದೌದು. ಈ ಭಕ್ತಿ ಭಾವಗಳ ಸಂಗಮದ ಕ್ಷೇತ್ರ ಪರಾವಭೂತಿಗಳು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಈಗಾಗಲೇ 5:30 ಗಂಟೆಗೆ ಮಹಾರಥೋತ್ಸವ ನಾವು ಕೇಳಿದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ
ಜಗದ್ಗುರುಗಳು ಪುಣ್ಯ ಪುರುಷರು ಆಗಿಯಾಗಿ ಚಿಂತನೆಗಳ ಮೂಲಕ ಈ ಲೋಕದ ಬೆಳಕನ್ನ ಬೆರಗುಗೊಳಿಸುವಂತಹ ಒಂದು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಲಾವಿದರು ಕೂಡ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಈ 3 ದಿನದಲ್ಲಿ ಈ ಸಂಗೀತದ ಜ್ಞಾನವನ್ನ, ಸಂಗೀತದ ಸವಿಯನ್ನ ಎಲ್ಲ ಸರ್ವ ಭಕ್ತರಿಗೆ ಇಲ್ಲಿ ಉಣಿಸುವುದನ್ನು ನಾವು ಕಾಣಬೇಕಾಗಿದೆ. ಈ ಒಂದು ಜಾತ್ರೆಯಲ್ಲಿ ಸಂಭ್ರಮಿಸುವಂತಹ ಮಾರಾಟ, ಖರೀದಿ, ಭರಾಟೆಯ ಅನ್ನುವಂತಹ ಒಂದು ಅರ್ಥದಲ್ಲಿ ಈ ಒಂದು ಜಾತ್ರೆ ಕೊಪ್ಪಳದ ಗವಿಸಿದ್ದೇಶ್ವರನ ಜಾತ್ರೆ. ಮಲೆನಾಡಿನಲ್ಲಿ ಎತ್ತರದ ಗಿಡಮರಗಳಿರುವಂತೆ ನಮ್ಮ ಬಯಲು ಸೀಮೆಯ ಸುತ್ತ ಎತ್ತೆತ್ತು ನೋಡಿದರೆ ಎಲ್ಲಿ ನೋಡಿದಲ್ಲಿ ಬೆಟ್ಟ ಗುಡ್ಡಗಳ ಒಂದು ಸಾಲುಗಳನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ವೀರಗಲ್ಲುಗಳು ಜಡ ವಸ್ತುಗಳಲ್ಲ, 100,000 ವರ್ಷಗಳ ಇತಿಹಾಸವನ್ನ ಮೂಕ ಸಾಕ್ಷಿಯಾಗಿ ನಿಂತಿರುವಂತ ಮನುಕುಲದ ಕುರುಹುಗಳು ಇಲ್ಲಿ ಬಂಡೆಗಲ್ಲುಗಳು ಇಂದು ಮಾತನಾಡುತ್ತಿವೆ, ಬೆಟ್ಟ ಗುಡ್ಡಗಳು ಮಾತನಾಡುತ್ತಿವೆ ಅಂತೆ ಈ ದಿನ ನಮ್ಮ ದಿನವೆಂದು ಸಾರಿ, ಈ ದಿನ ಕೊಪ್ಪಳದ ದಿನವೆಂದು ಎದೆಸೆಟೆಸಿ ಆಕಾಶದೆತ್ತರ ಹೆಮ್ಮೆಯಿಂದ ಹೇಳುತ್ತೇವೆ ಅಂತೆ ಇದು ಗವಿಸಿದ್ದೇಶ್ವರನ ಜಾತ್ರೆ, ನಮ್ಮ ಜಾತ್ರೆ ಅಂತ ಹೇಳಿ. ಈ ಒಂದು ಶ್ರೀ ಗವಿಸಿದ್ದೇಶ್ವರರು ಮಹಾಶಕ್ತಿ, ದಿವ್ಯ ಚೇತನ, ಹಸಿದವರಂಗಳಿಗೆ ಕೃಪೆಯಾದವರು, ಮತ್ತೆ ಸುತ್ತಿ ನಂಬಿ ಕರೆಯುತ್ತಿ ಕಣ್ತುಂಬಿ ಬಂದಿತು ಗವಿಸಿದ್ದನ ತೇರು, ಧನ್ಯವಾಯಿತು ಇಂದು ಈ ಜನ್ಮದ ಸಾರು. ಲಕ್ಷಾಂತರ ಭಕ್ತರ ಸಾಗರದ ನಡುವೆ ಸಾಗಿತು ಮಹಾರಥವು ಹೂವಿನ ಹಾಸಿಗೆಯ ಮೇಲೆ. ಹಲವು ದಿನದ ಕನಸು ನನಸಾದ ಕ್ಷಣವಿದು, ಮನದ ಭಾರವೆಲ್ಲ ಹಗುರಾಗಿ ಹೋಯಿತು. ಶಾಂತವಾಗಿ ಸಾಗುವ ರಥದ ನೋಟ, ಮೌನವಾಗಿ ತಣಿಯಿತು ಭಕ್ತರ ಈ ಕೂಟ. ಪದಗಳು ಸಾಲವೋ ಬಣ್ಣಿಸಲು ಆ ಚೆಂದ, ತಂದಿತು ಈ ಸಂಭ್ರಮವು ಪರಮಾನಂದ. ಹೂವಿನ ಹಂದರದಲ್ಲಿ ಮಂದಹಾಸದಿ ನಡೆದ ಮಹಾರಥವ ನೋಡಿ ಭಕ್ತಿಯೂ ಮೈದೊಳೆದ. ಅದ್ಭುತ ರೋಮಾಂಚನ ವರ್ಣನೆಗೆ ಮೀರಿ ಗವಿಸಿದ್ದನ ಕರುಣೆಯು ನಾಡಿಗೆಲ್ಲ ಹಬ್ಬಿ. ಅಜ್ಜನ ಪಾದಕ್ಕೆ ಶರಣಾಗಿ ಬಾಗೋಣ, ಬಾಳಿನ ಸಾರ್ಥಕತೆಯ ಹಾದಿಯ ಸಾಗೋಣ. ಕಣ್ತುಂಬಿ ಬಂದಿತು ಗವಿಸಿದ್ದನ ತೇರು, ಧನ್ಯವಾಯಿತು ಇಂದು ಈ ಜನ್ಮದ ಸಾರು. ಲಕ್ಷಾಂತರ ಭಕ್ತರ ಸಾಗರದ ನಡುವೆ ಸಾಗಿತು ಮಹಾರಥವು ಹೂವಿನ ಹಾಸಿಗೆಯ ಮೇಲೆ. ಆಹ್ವಾನವನ್ನು ನೀಡಿ ನಿಮ್ಮೆಲ್ಲರನ್ನು ನೋಡುವಂತ ಸೌಭಾಗ್ಯವನ್ನು ನಮಗೆ ತೋರಿಸಿಕೊಟ್ಟಿದ್ದೀರಿ.
ಗುರುದೇವರ ಸಲ್ಲಿಸಿ ಈ ಒಂದು ಸಂದರ್ಭದಲ್ಲಿ ಮಾತಿಗಿಂತ ಇವನ್ನೆಲ್ಲ ನೋಡಿಬಿಟ್ರೆ ಇದು ಎಂಥ ಭಕ್ತಿಯ ಸಾಗರ ಎಂದು ತೋರಿಸ್ತದೆ. ಮಾತುಗಳೇ ಬರಲಾರಂಗೆ. ಆದ್ದರಿಂದ ಮತ್ತೊಮ್ಮೆ ನಿಮ್ಮೆಲ್ಲ ಭಕ್ತಿಗೆ ಹೆಚ್ಚು ಶಕ್ತಿ ಕೊಡಲಿ ಅಂತೇಳಿ ಅವುಗಳ ಆಶೀರ್ವಾದ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶುಭಾಶಯಗಳು. ಪರಮ ಪೂಜ್ಯ ಹೆಬ್ಬಾಳ ಶ್ರೀಗಳವರು ಗವಿಸಿದ್ದೇಶ್ವರನ ಧ್ಯಾನಿಸುತ್ತಾ ಗವಿಸಿದ್ದೇಶ್ವರನ ಮಹಾರಥೋತ್ಸವ ನೋಡೋದೇ ಕಣ್ಮಾನಂದಕ್ಕೆ ಬಹಳ ಆನಂದ. ಹೃದಯ ಬರ್ತಕ್ಕಂತಹ ಒಂದು ಸಂತೋಷದ ಸಮಾರಂಭದ ಒಂದು ಎಲ್ಲರಿಗೆ ಭಕ್ತಾದಿಗಳಿಗೆ ಗೊತ್ತಾಗಿದೆ. ಇದು ಪ್ರಭುತ್ವದ ವಿಷಯತೆ ಎನ್ನುವ ಹಾಗೆ ಸೋಡಾಕ್ಷರಿ ಬದ್ಧವಂತಹ ಕರ್ನಾಟಕದ ಇತಿಹಾಸದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಹೇಗಿದೆ ಅಂತಂದ್ರೆ ಇದು ಬಣ್ಣಿಸಲಿಕ್ಕೆ ಅಸಾಧಾರಣವಾಗಿರ್ತಕ್ಕಂಥದ್ದು. ಶ್ರದ್ಧೆಗಳೇ ಇಳಿದಿರ್ತಕ್ಕಂಥ ಒಂದು ರಥೋತ್ಸವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಕುರಿತು ನಾನು ಈಗಾಗಲೇ ಒಂದು ಪತ್ರಿಕೆಗೆ ತೇರು ಅಂತೇಳಿ ಒಂದು ಪದ್ಯವನ್ನು ಕೊಟ್ಟಿದ್ದೆ. ಆಗಲೇ ಸಪ್ಪಳಿಲ್ಲದೆ ಗೌಸಿದ್ದನ ಅರ್ಜ ಅಂತೇಳಿ ಒಂದು ಕೊಟ್ಟಿದ್ದೆ. ಅದನ್ನು ಒಂದು ಕೈಗೆ ಪತ್ರಿಕೆ ಸೇರಿಲ್ಲ. ಹಾಗಾಗಿ ಮತ್ತೆ ಇಲ್ಲೇ ಒಂದು ಕೂತ್ಕೊಂಡು ಬಂದಿರ್ತಕ್ಕಂಥ ಒಂದು 2 ನುಡಿಗಳು ಹೀಗಿದೆ. ಬೆಳಗುತ್ತಿದೆ ಗೌಸಿದ್ದ ನಾಮ ಜ್ಯೋತಿ, ಬೆಳಗುತ್ತಿದೆ ಗೌಸಿದ್ದ ನಾಮ ಜ್ಯೋತಿ, ಎಲ್ಲೆಡೆ ಪಸರಿಸಿದೆ ದಾಸೋಹದ ಕೀರ್ತಿ, ಎಲ್ಲೆಡೆ ಪಸರಿಸಿದೆ ದಾಸೋಹದ ಕೀರ್ತಿ. ಗೌಸಿದ್ದನ ರಥೋತ್ಸವ ಆಧ್ಯಾತ್ಮ ಅರಿವಿನ ಅಂತರಂಗದ ಸ್ಫೂರ್ತಿ, ಆಧ್ಯಾತ್ಮ ಅರಿವಿನ ಅಂತರಂಗದ ಸ್ಫೂರ್ತಿ. ಗೌಸಿದ್ದನ ರಥೋತ್ಸವ ಗೌಸಿದ್ದ ಶ್ರೀ ಮಾತೃಮಯಿ ಕಾರುಣ್ಯ ಮೂರ್ತಿ, ಗೌಸಿದ್ದ ಶ್ರೀ ಮಾತೃಮಯಿ ಕಾರುಣ್ಯ ಮೂರ್ತಿ, ತ್ರಿಭುವನಕ್ಕೆ ಪ್ರೀತಿ. ಭಕ್ತಿಯನ್ನು ನೋಡುವಂತವರೇ ನಾವೆಲ್ಲ ಧನ್ಯರಂತ ನಾನು ಭಾವಿಸಿಕೊಂಡಿದ್ದೀನಿ. ಪೂಜ್ಯರ ಸೇವೆ ಅನನ್ಯ. ನಮ್ಮ ನಾಡಿಗೆ ಇವತ್ತು ಸಾವಿರಾರು ಜನ ಇದ್ದಾರೆ, ಆದರೆ ಎಲ್ಲರಿಗೂ ಮಾದರಿ ಪಾಲಿವಾಲ್. ಅವರ ಹೆಸರು ಸುಂದರ, ಅವರು ಮಾಡಿರುವ ಕಾರ್ಯವೂ ಅಷ್ಟೇ ಸುಂದರ. ಅವರು ರಾಜಸ್ಥಾನದ ಪಿಂಪಲಾಂತ್ರಿ ಅಂತ ಒಂದು ಹಳ್ಳಿಯಿಂದ ಬಂದವರು. ಮೊದಲು ಕರ್ನಾಟಕದಾಗ ನೋಡ್ತಿದ್ವಿ, ಈಗ ಸಿಗುವಲ್ಲು ಗಿರಾಕಿ ಅವು. ಅದಕ್ಕೆ ಸ್ವಲ್ಪ ನೋಡೋಣ ಹೊರಗಿನವು. ರಾಜಸ್ಥಾನದ ಪಿಂಪಲಾಂತ್ರಿ ಅವರು. ಆಶ್ಚರ್ಯ ಅಂದ್ರೆ ಮಕ್ರಾನ್, ನೀವೆಲ್ಲ ಮಾರ್ಬಲ್ ಅಂತ ಕೇಳಿರಲ್ಲ, ಎಲ್ಲಿ ತೆಗಿತಿದ್ರಲ್ಲ ಅಲ್ಲೆಲ್ಲ ಮಕ್ರಾನ್, ಮಣ್ಣ ಗುಡ್ಡ ಎಲ್ಲ ಹಡ್ಡಿ ಪರಿಸರ ಎಲ್ಲಿ ಹೋಗಿತ್ತೋ ಅಂಥಲ್ಲಿ ಇವತ್ತು 3.5-4 ಲಕ್ಷ ಗಿಡಗಳನ್ನು ಅವರು ಬೆಳೆಸಿದ್ದಾರೆ ಅಲ್ಲಿ. ಅವರ ಈ ಸೇವೆಯನ್ನು ಗುರುತಿಸಿದಂಥ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪುರಸ್ಕಾರ ಕೊಟ್ಟಿದೆ ಅವರಿಗೆ. ಮತ್ತು ಪದ್ಮಶ್ರೀ ಪ್ರಶಸ್ತಿ ತೆಗೆದುಕೊಂಡಂಥ ಭಾರತದ ಮೊಟ್ಟ ಮೊದಲ ಪಂಚಾಯಿತಿ ಅಧ್ಯಕ್ಷರವರು, ಪಂಚಾಯಿತಿ ಸದಸ್ಯರವರು. ಆ ಪಿಂಪ್ಲಾಂತ್ರಿ ಮಾಡೆಲ್ ಏನೈತಲ್ಲ, ಇವತ್ತು ಪಿಂಪ್ಲಾಂತ್ರಿಯ ಬಗ್ಗೆ ಡೆನ್ಮಾರ್ಕ್ ಪಠ್ಯಗಳಲ್ಲಿ ಪಾಠ ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಪಿಂಪ್ಲಾಂತ್ರಿ ಮಾಡೆಲನ್ನು.
ಅಂಥ ಒಂದು ಸೇವೆ ಇವತ್ತು ಸುಮಾರು ಸಾವಿರಾರು ಚೆಕ್ ಡ್ಯಾಮ್ಗಳನ್ನು ಕಟ್ಟಿದ್ದಾರೆ. ಎಲ್ಲಿ 900 ಫೀಟ್ ನೀರು ಕೆಳಗೆ ಹೋದರೂ ಸಿಗ್ತಿದ್ದಿಲ್ಲ, ಇವತ್ತು 50 ಫೀಟಿಗೆ ಅವ್ರ ಊರಲ್ಲಿ ನೀರು ಸಿಗ್ತಾ ಇದೆ. ಅಂದರೆ ಪರಿಸರ, ಜಲರಕ್ಷಣೆ ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಅವರು. ಅಂಥವರು ನಮ್ಮ ಜೊತೆಗಿದ್ದಾರೆ. ಅಂದರೆ ಅವ್ರನ್ನ ಯಾಕೆ ನನಗವ್ರ ಬದುಕು ಸ್ಫೂರ್ತಿ ಅನ್ನಿಸ್ತು ಅಂದ್ರೆ, ಅಲ್ಲಿ ಭಾರತ ಸರ್ಕಾರ ಪಿಂಪ್ಲಾಂತ್ರಿ ಮಾಡೆಲ್ ಅಧ್ಯಯನ ಮಾಡಲಿಕ್ಕೆ ಒಂದು ತರಬೇತಿ ಸಂಸ್ಥೆ ಮಾಡಿದ್ದಾರೆ. ದೇಶದ ಮೂಲೆ ಮೂಲೆಗಳಿಂದ IAS ಆಫೀಸರ್ಸ್ ಎಲ್ಲ ಅಲ್ಲಿಗೆ ಸ್ಟಡಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅಂದರೆ ಒಬ್ಬ PUC ಕಲ್ತಂಥ ಸರ್ಪಂಚ್ ಮಾಡಿದ ಕೆಲಸ IAS ಆಫೀಸರ್ ನೋಡಿ ಕಲಿಯುವಂಗಾತಲ್ಲ, ಇದು ನಾನು ಹೇಳ್ತಾ ಇರೋದು. ಅವರ ಮಾಡೆಲ್ ಅಷ್ಟು ಪರಿಣಾಮಶಾಲಿಯಾಗಿದೆ. ಅದನ್ನು ಅಂಥವರು ಇವತ್ತು ನಮ್ಮ ಜಾತ್ರೆಗೆ ಬಂದಿದ್ದಾರೆ. ಅಂದರೆ ಒಬ್ಬ ಪಂಚಾಯಿತಿಯ ಸದಸ್ಯ ಮನಸ್ಸು ಮಾಡಿದ್ರೆ ನಮ್ಮೂರ ದುಡ್ಡಿಗೆ ನಾವು ಮಾರ್ಕೊಳ್ಳಬಹುದು, ಮತ್ತು ನಮ್ಮ ಊರನ್ನು, ಸಣ್ಣ ಹಳ್ಳಿಯನ್ನು ಇಡೀ ಜಗತ್ತಿಗೆ ಪರಿಚಯಿಸಬಹುದು ಅನ್ನೋದಕ್ಕೆ ಅವರೊಂದು ಮಾಡೆಲ್. ಅವರಷ್ಟು ಪರಿಸರ, ಪ್ರಕೃತಿ, ನೀರು, ಜಲ ಇವುಗಳ ರಕ್ಷಣೆ ಎಷ್ಟು ದೊಡ್ಡದು ಅನ್ನೋದಕ್ಕೆ ನಮ್ಮ ಶ್ಯಾಮ್ ಸುಂದರ್ ಪಾಲಿವಾಲ್ ಅವರು ನಮಗೊಂದು ಆದರ್ಶಪ್ರಾಯರು. ಅವರು ದೂರದ ರಾಜಸ್ಥಾನದಿಂದ ಇಲ್ಲಿಗೆ ಬಂದಿದ್ದಾರೆ. ಅವರ ಕಾರ್ಯಕ್ಕೆ ನಿಮ್ಮದೊಂದು ಚಪ್ಪಾಳೆ, ಅಭಿಮಾನ ಅವರಿಗೆ, ಶ್ಯಾಮ್ ಸುಂದರ್ ಪಾಲಿವಾಲ್ ಅವರು.